ಧರ್ಮಸ್ಥಳದಲ್ಲಿ ಸಿಕ್ಕಂತಹ ತಲೆಬುರುಡೆಯ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ತನ್ನ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ. ಧರ್ಮಸ್ಥಳದ ನೇತ್ರಾವತಿ ನದಿ ತಟದಲ್ಲಿ ಶವಗಳ ಉತ್ಖನನದ ಪ್ರಕ್ರಿಯೆ ಚುರುಕುಗೊಂಡಿದೆ. ಎಸ್ಐಟಿ ಆಪರೇಷನ್ ಸ್ಥಳದಿಂದ ಪಬ್ಲಿಕ್ ಟಿವಿ ಲೈವ್ ಕವರೇಜ್. ಸತತ 1.5 ಗಂಟೆಯಿಂದ ಸಮಾಧಿಯನ್ನ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಜಿಟಿ ಮಳೆಯ ಮಧ್ಯೆ ನಡುವೆಯೂ ಕೂಡ ಈಗ ಪ್ರಕ್ರಿಯೆ ಚುರುಕಾಗಿದೆ. ಆತ ಏನು ಜಾಗವನ್ನು ಗುರುತಿಸಿದಾನೋ ಅದರ ಸುತ್ತಮುತ್ತಲೂ ಕೂಡ ಅಗಿತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಆದರೆ ಇದು ಈ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸುವಂತಹದ್ದು. ಮೊದಲು ಈ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಲಾಗಿತ್ತು, ಅದಾದ ಮೇಲೆ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಈಗ ತನಿಖೆಯ ಮುಂದುವರೆದ ಭಾಗ ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ. ಆತ ತೋರಿಸಿದಂತಹ ಜಾಗದಲ್ಲಿ, ಆತ ಗುರುತಿಸಿದಂತಹ ಜಾಗದಲ್ಲಿ ಭೂಮಿಯನ್ನ ಅಗೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದೇ ಆದರೆ ಈ ಪ್ರಕರಣ ಮತ್ತೊಂದು ಆಯಾಮಕ್ಕೆ ಹೊರಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಅಸ್ಥಿಪಂಜರ ಯಾರ್ದು, ಅಲ್ಲಿ ಯಾರು ತಂದು ಹಾಕಿದ್ರು, ಈತನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾರು, ಈ ರೀತಿಯ ಹಲವು ಪ್ರಶ್ನೆಗಳನ್ನು ಕೆದಕ್ತಾ ಎಸ್ಐಟಿ ಸಾಗಬೇಕಾಗುತ್ತೆ. ಹಾಗಾಗಿ ಈಗ ಆ ಜಾಗ ಎಸ್ಐಟಿ ಅಧಿಕಾರಿಗಳಿಗೆ ತುಂಬ ಮುಖ್ಯ ಆಗಿರುವಂತಹದ್ದು. ಇವತ್ತಿನ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಿನ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. 20-25 ವರ್ಷಗಳ ಹಳೆಯ ಪ್ರಕರಣ ಇದು. ನಾನು ಇಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ ಈ ವ್ಯಕ್ತಿ ದೂರನ್ನು ಕೊಟ್ಟಿದ್ದ. ಸರ್ಕಾರ ಎಸ್ಐಟಿ ರಚನೆ ಮಾಡಿ ಇನ್ವೆಸ್ಟಿಗೇಷನ್ಗೆ ಸೂಚನೆ ಕೊಟ್ಟಿತ್ತು. ನಿರಂತರವಾಗಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಈಗ ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಇವತ್ತಿನ ಈ ಉತ್ಖನನದ ಪ್ರಕ್ರಿಯೆ ಆದಷ್ಟು ಬೇಗ ಮುಗಿಯುತ್ತೆ ಅಂತ ಹೇಳಿ, ಯಾಕೆಂದ್ರೆ ತುಂಬಾ ಡೆಪ್ತ್ ಆಗೇನು ಶವಗಳನ್ನು ಹೂಳೋದಕ್ಕೆ ಸಾಧ್ಯ ಇಲ್ಲ. 3-4 ಅಡಿಗಳಲ್ಲಷ್ಟೇ ಶವಗಳನ್ನು ಹೂತಿರುವಂತಹ ಸಾಧ್ಯತೆ ಇದೆ ಆತನ ಹೇಳಿಕೆಯ ಪ್ರಕಾರ. ಹಾಗಾಗಿ ಇನ್ನು 1-1.5 ಗಂಟೆ ಒಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಖಂಡಿತ. ಈಗ ಸುಮಾರು 1 ಗಂಟೆ 15 ನಿಮಿಷಗಳು ಕಳೆದು ಹೋಗಿದೆ ಈ ಒಂದು ಆರಂಭ ಆಗಿರುವಂಥ ಪ್ರಕ್ರಿಯೆಗಳು. ಹಾಗಾಗಿ ಇನ್ನೊಂದು ಗಂಟೆಗಳ ಕಾಲ ಈ ರೀತಿಯಾದಂಥ ಕೆಲಸವನ್ನು ಮಾಡ್ಬೋದು. ಸುಮಾರು 12 ಜನರು ಇದ್ದಾರೆ. ಅವರು 12 ಜನರು ಆತ ತೋರಿಸಿರುವಂಥ ಜಾಗ ಏನಿದೆ ಅದರ ಉದ್ದಗಲಕ್ಕೂ ಸಂಪೂರ್ಣವಾಗಿ ಅವರು ಅಗಿಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿರ್ದಿಷ್ಟವಾಗಿ ಇಷ್ಟೇ ಫೀಟಲ್ಲಿ ನಾವು ಅಗಿತೇವೆ ಅನ್ನುವಂಥದ್ದೇನಿಲ್ಲ. ಅವರು ಆ ಭಾಗದಲ್ಲಿ ಸಂಪೂರ್ಣವಾಗಿ ಅಗಿಯುವಂಥ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದರೆ ಆತ ತೋರಿಸಿರುವಂಥ ಜಾಗ ಏನಿದೆ ಅದು ಒಂದು ಸ್ಥಳವನ್ನು ಮಾತ್ರ ತೋರಿಸಿದ್ದಾನೆ. ಆದರೆ ಇಂಥದ್ದೇ ಆ ಸ್ಥಳ, ಅಲ್ಲೇನಾದರೂ ಗುರುತಿಟ್ಟಿರುವಂಥದ್ದು ಅಥವಾ ಸಮಾಧಿ ಥರ ಇರುವಂಥದ್ದು ಇಂಥದ್ದು ಯಾವುದಿಲ್ಲ. ನೇರವಾಗಿ ಮಣ್ಣನ್ನು ಅಗ್ದಿದ್ದಾನೆ, ಮಣ್ಣನ್ನು ಶವವನ್ನು ಹೂತಾಕಿದ ನಂತರ ಅದಕ್ಕೆ ಮಣ್ಣು ಹಾಕಿ ಹೋಗಿದ್ದಾನೆ. ಅದೀಗ 11 ವರ್ಷಗಳ ಬಳಿಕ ಆತ ಬಂದಿರುವಂಥದ್ದು. ಹಾಗಾಗಿ ಅದು ಎಲ್ಲೋ ಆತನಿಗೆ ಗೊತ್ತಾಗಲಿಕ್ಕೆ ಇಲ್ಲ. ಆದರೆ ಆತ ಈ ಸ್ಥಳದಲ್ಲೇ ಹಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿರುವಂಥ ಕಾರಣಕ್ಕಾಗಿ ಆ ಪರಿಸರದ ಎಲ್ಲ ಕಡೆಗಳಲ್ಲಿ ಅಗಿಯುವಂಥ ಕೆಲಸಗಳನ್ನು ಈ 12 ಜನರ ತಂಡ ಏನಿದೆ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಮ್ಯಾನ್ಯಲ್ ಆಗಿ ಮಾಡ್ತಾ ಇರುವಂಥದ್ದು, ಹಾರೆ ಪಿಕ್ಕಾಸ್ಗಳನ್ನು ತಂದಿದ್ದಾರೆ, ಗುಂಡಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಿರಂತರವಾಗಿ ಆ ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಬಿಟ್ಟು ಜೋರಾಗಿ ಮಳೆ ಸುರಿತಾ ಇದೆ, ಗಾಳಿ ಮಳೆ ಸುರಿತಾ ಇದೆ. ಆದರೂ ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂಥ ಪ್ರಮೇಯಕ್ಕೆ ಎಸ್ಐಟಿ ಅಧಿಕಾರಿಗಳು ಇಳಿದಿಲ್ಲ. ಅಲ್ಲಿ ಹಿರಿಯ ಅಧಿಕಾರಿಗಳು, ಎಸ್ಐಟಿಯ SP ಜಿತೇಂದ್ರ ದಯಾಮ್ ಅವರು ಸೇರಿದಂತೆ ಎಲ್ಲ ಅಧಿಕಾರಿಗಳು, AC ತಹಶೀಲ್ದಾರರು ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಅಲ್ಲಿ ಇದ್ರು. ಯಾವುದೇ ರೀತಿಯಾಗಿ ಮಳೆಯ ಸಂದರ್ಭದಲ್ಲಿ ಸ್ಥಗಿತಗೊಳಿಸುವಂತಹ ಕೆಲಸ ಮಾಡಿಲ್ಲ. ಎಲ್ಲರೂ ಕೊಡೆ ಹಿಡಿದಾದರೂ ಈ ಒಂದು ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದು. ನಿರಂತರವಾಗಿ ಈ ಒಂದು ಉತ್ಖನನದ ಕೆಲಸ ಮುಂದುವರೆದಿದೆ. ಇನ್ನೊಂದು ಗಂಟೆ 1.5 ಗಂಟೆಗಳ ಸುಮಾರಿನಲ್ಲಿ ಈ ಒಂದು ನಿಖರವಾಗಿ ಈ ಒಂದು ಪ್ರಕರಣ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಯಾಕಂತ ಹೇಳಿದರೆ ಒಂದು ವೇಳೆ ಭೂಮಿಯ ಅಡಿಯಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕರೆ ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಬಹಳಷ್ಟು ವಿಶೇಷವಾದಂಥ ಮಹತ್ವ ಬರುತ್ತೆ. ಇಷ್ಟರವರೆಗೆ ಆತ ಹೇಳಿರುವ ವಿಚಾರಗಳು ಮಾತ್ರ ಇರುವಂಥದ್ದು. ಈಗ ಆತ ಹೇಳಿರುವಂಥ ವಿಚಾರ ನಿಜ ಆಗಬೇಕಿದ್ರೆ ಆತ ಹೂತಿರುವಂಥ ಅಸ್ಥಿಪಂಜರ ಸಿಗುವಂಥದ್ದು, ಅದು ಸಿಕ್ಕ ನಂತರ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಅದೆಲ್ಲವೂ ಮುಂದಿನ ದಿನಗಳಲ್ಲಿ ನಡೆಯುವಂಥದ್ದು. ಪ್ರೇಮ್.